ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವತ್ತು ನಾನು ಅಲ್ಲೇ ಇದ್ದೆ, ಆದ್ರೆ ಯಾವುದು ನೆನಪಿಲ್ಲ. ಯಾರಾದ್ರೂ ನನ್ನ ಮೆಮೊರಿನೆಲ್ಲ ಅಳ್ಸಾಕಿದಾರ? ಇಲ್ಲ ನಾನೇ ಏನಾದ್ರೂ ಅನಾಹುತ ಮಾಡಿದ್ನ? ಈ ದಾರ ಕಟ್ಟದ್ಮೇಲೆ ಐಮ್ ಫೀಲಿಂಗ್ ಸಫಕೇಟೆಡ್. ಇದರಲ್ಲಿ ಏನೋ ಇದೆ. ಸಮಥಿಂಗ್ ಇಸ್ ರಿಯಲಿ ರಾಂಗ್. ಯಾರು ನನ್ನನ್ನ ಪಪೆಟ್ ತರ ಯೂಸ್ ಮಾಡ್ಕೋತಿದ್ದಾರೆ. ಯಾರು? ಯಾಕೆ ಈ ತರ ಭಯದಲ್ಲಿ ಬರ್ಕೋದು ನನ್ನ ಸ್ಟೈಲ್ ಅಲ್ಲ. ನಂಗೆ ಇದಿಷ್ಟನೂ ಇಲ್ಲ. ದುರ್ಗಾ, ನೀರು ತುಂಬ ತಣ್ಣಗಿತ್ತು. ಕೂದಲು ಕರೆಕ್ಟಾಗಿ ಒಣಗಿಸ್ಕೊ, ಇಲ್ಲಾಂದ್ರೆ ಶೀತ ಜ್ವರ ಬಂದ್ಬಿಡುತ್ತೆ. ನಾನು ಅದನ್ನೇ ಅಲ್ವಾ ಬೋಸು ಮಾಡ್ತಿರೋದು. ನೀನು ಟವೆಲಲ್ಲಿ ಕೂದಲನ್ನ ಗಂಟೆಗಟ್ಟಲೆ ಒರೆಸಿದ್ರು ಒಣಗಲ್ಲ. ಒಂದು ಕೆಲಸ ಮಾಡು, ಹೇರ್ ಡ್ರೈಯರ್ ಕೊಡ್ತೀನಿ, ಆ ಥರ ಒಣಗಿಸ್ಕೊ. ದುರ್ಗಾ ತಗೋ, ಇದನ್ನು ಯೂಸ್ ಮಾಡು. ಅಯ್ಯೋ ಇದು ಬೇಡ ಬೋಸು, ಇದನ್ನ ಹೇಗೆ ಉಪಯೋಗಿಸೋದು ಅಂತಾನೆ ನಂಗೆ ಗೊತ್ತಿಲ್ಲ. ಸಿಂಪಲ್ ನೋಡು, ಇದನ್ನ ಪವರಿಗೆ ಕನೆಕ್ಟ್ ಮಾಡು. ಇಲ್ಲಿ ಸ್ವಿಚ್ ಇದೆಯಲ್ಲ, ಇದನ್ನು ಆನ್ ಮಾಡಿದ್ರೆ ಸಾಕು, ಯೂಸ್ ಮಾಡ್ಬೋದು. ತೋ ಯಾಕೆ ಬೋಸು ಹೆದರ್ಕೊಂಡ್ರಿ? ಸಡನ್ ಆಗಿ ನೀನು ನೋಡಿದ ತಕ್ಷಣ ಒಳ್ಳೆ ದೇವ್ ಥರ ಕಾಣಿಸ್ಬಿಟ್ಟೆ. ಏನೋ ಐ ಮೀನ್, ಅದು ಸಡನ್ ಆಗಿ ಒಳ್ಳೆ ಹಾರರ್ ಮೂವಿ ಎಫೆಕ್ಟ್ ಇರುತ್ತಲ್ಲ, ಆ ಥರ ಕಾಣಿಸ್ಬಿಟ್ಟೆ. ಕೊಡಿಲಿ, ನಿಂಗೆ ಅದು ಯೂಸ್ ಮಾಡಕ್ಕೆ ಬರಲ್ಲ. ಕೊಡು ಕೊಡು, ಆ ಕಡೆ ತಿರುಗು, ಆ ಕಡೆ ತಿರುಗು. ಕೊನೆಗೂ ಈ ತಾಳಿ ನನ್ನ ಕೈ ಸೇರ್ತು. ದುರ್ಗನ್ ಪಾಲ್ಗೆ ಸೌಭಾಗ್ಯ ಅಂದ್ಕೊಂಡಿರೋ ಈ ಬಂಗಾರದ ಎಳೆ ಅಂಬಿಕನ ಪಾಲ್ಗೆ ಕಬ್ಬಿಣದ ಸರಪಳಿ ಆಗತ್ತೆ. ಅಂಬಿಕಾ, ನೀನ್ ತುಂಬಾ ಪವರ್ಫುಲ್ ಅಂತ ಅಂದ್ಕೊಂಡಿದ್ದೆ ಅಲ್ವಾ? ಈ ನಿನ್ನ ರಕ್ಷಾ ಕವಚವೇ ನಿನಗೆ ಸಂಕೋಲೆ ಆಗತ್ತೆ. ನಿನ್ನ ಕೋಪವೇ ನಿನಗೆ ದೌರ್ಬಲ್ಯ. ನೀನು ಯಾವಾಗ ಕೋಪ ಮಾಡ್ಕೋತೀಯೋ ಆಗ ನಿನ್ನ ಶಕ್ತಿ, ನಿನ್ನ ನಿಯಂತ್ರಣ ತಪ್ಪುತ್ತೆ. ಈ ತಾಳಿ ನಿನ್ನ ಭಾವನೆಗಳನ್ನ ಹತ್ತಿಕ್ಕಿ ನಿನ್ನನ್ನ ನನ್ನ ಕೈಗೊಂಬೆ ಮಾಡುತ್ತೆ. ಅಂಬಿಕಾ, ಇನ್ಮುಂದೆ ನೀನು ನನ್ನ ಕೈಗೊಂಬೆ. ನೀನು ನಗಬೇಕೋ ಅಳಬೇಕೋ ಅನ್ನೋದನ್ನ ನಾನು ನಿರ್ಧರಿಸ್ತೀನಿ. ನಿನ್ನ ಸಂಸಾರನ ರಕ್ಷಿಸೋದಕ್ಕೆ ನೀನು ಎಷ್ಟು ಪ್ರಯತ್ನ ಪಡ್ತೀಯೋ ಅಷ್ಟೇ ವೇಗವಾಗಿ ನಿನ್ನ ಕೈಯಾರೆ ನಿನ್ನ ಸಂಸಾರ ನಾಶ ಆಗೋ ಹಾಗೆ ನಾನ್ ಮಾಡಿಸ್ತೀನಿ. ಅಂಬಿಕಾ, ನಿಮ್ಮನೆ ನೆಮ್ಮದಿನ ನೀನೇ ನಿನ್ನ ಕೈಯಾರೆ ಹಾಳು ಮಾಡಬೇಕು. ಎಲ್ಲ ಸಂಬಂಧಗಳನ್ನು ಮುರಿಯೋದಕ್ಕೆ ನಿನ್ನನ್ನೇ ನಾನು ಅಸ್ತ್ರವಾಗಿ ಮಾಡ್ಕೊಳ್ಳದೆ ಹೋದ್ರೆ ನನ್ನ ಹೆಸರು ಮಾಳವಿಕಾನೇ ಅಲ್ಲ.
ಅಲ್ಲಿ ಎಲ್ರಿಗೂ ಬಾಸು. ಇಲ್ಲಿ ನೋಡಿದ್ರೆ ನಿಂಗೆ ಜಡೆನೇ ಹಾಕಕ್ ಬರ್ತಿಲ್ಲ. ಸೊ ಬ್ಯಾಡ್ ಪಪ್ಪ ನೀನು. ಕಂದ ಅದು ಅದು ನಾನು ಹಾಕ್ತಾ ಇದ್ದೀನಿ, ಆದ್ರೆ ಇದು ಕೂದಲುಗಳಿದಾವಲ್ಲ ಇವು ದುರ್ಗಂತರ ಮಾತೇ ಕೇಳ್ತಾ ಇಲ್ಲ. ಅಪ್ಪ ನಂಗೆ ಈಗ ಏನು ರೀಸನ್ ಬೇಡ, ನೀನ್ ಮೊದಲು ಜಡೆ ಹಾಕು. ಸರಿ ಕಂದ ತಡಿ, ಟ್ರೈ ಮಾಡ್ತಾ ಇದ್ದೀನಿ. ಇದು ಏನಿದು ಒಂದಕ್ಕೊಂದು ಜಗಳ ಆಡ್ತಾ ಇದ್ದಾವಲ್ಲ, ಒಂದನ್ನ ಹೇಳಿದ್ರೆ ಇನ್ನೊಂದು ಜಾರತ್ತೆ, ಇದನ್ನ ಹೇಳಿದ್ರೆ ಅದು ಓಡೋಗುತ್ತೆ. ಅಪ್ಪ ಫಸ್ಟು ಕೂದಲನ್ನ 3 ಪಾರ್ಟ್ ಮಾಡ್ಕೋ ಆಯ್ತಾ. ಆಮೇಲೆ ರೈಟ್ ಎಳೆನ ಮಧ್ಯಕ್ಕೆ ಹಾಕು, ನೆಕ್ಸ್ಟ್ ಲೆಫ್ಟ್ ಎಳೆನ ಮಧ್ಯಕ್ಕೆ ಹಾಕು. ಆಮೇಲೆ ಹಂಗೆ ಒಂದ್ರ ಮೇಲೆ ಒಂದು ಜಾಯಿನ್ ಮಾಡ್ತಾ ಹೋದ್ರೆ ಅಷ್ಟೇ ಜಡ ಆಗುತ್ತೆ. ಅಯ್ಯೋ ಏನಿದು ರೈಟು ಲೆಫ್ಟು ಒಳ್ಳೆ ಪೆರೇಡ್ ಥರ, ನನಗೆ ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ. ದುರ್ಗಾ ನೀನಾದ್ರೂ ಅಪ್ಪಂಗೆ ಹೇಗ್ ಜಡ ಹಾಕೋದಂತ ಕಲ್ಸು. ಬೇಡ ಬಿಡು ಪುಟ್ ಮೇಡಮ್, ಆ ಕೂದ್ಲು ಕೂಡ ನಂತರನೇ ಬಾಸ್ ಮತ್ ಕೇಳಲ್ಲ ಅನ್ಸುತ್ತೆ ಅಲ್ವಾ? ಏ ಚೇಚೆ, ಯಾರು ಹೇಳಿದ್ದು ಹಿತ ಕೂದಲು ದುರ್ಗಾ ಥರ ಮಾತೆ ಕೇಳಲ್ಲ ಅಂತ? ಇಲ್ಲ, ಅದು ಫ್ಲೋ ಅಲ್ಲಿ ಬಂತು ಅಷ್ಟೇ. ಅದೇ ಫ್ಲೋಲೆ ಈಗ ಜಡೆ ಹಾಕಿ. ಆಗ್ತಾ ಇಲ್ಲ. ದುರ್ಗಾ ಈಗ ಅಪ್ಪ ನನ್ಗೆ ಜಡೆ ಹಾಕ್ಬೇಕು ಅಷ್ಟೇ. ನನ್ ಫ್ರೆಂಡ್ ಅಪ್ಪಂದಿರೆಲ್ಲ ಜಡೆ ಹಾಕ್ತಾರೆ ಗೊತ್ತಾ. ಪ್ಲೀಸ್ ಇವ್ರಿಗೆ ಹೇಳ್ಕೊಡು ದುರ್ಗಾ. ಬೇಡ ನಾನೇ ಮಾಡ್ತೀನಿ. ಅಪ್ಪ ಹೋಗ್ಲಿ ಬಿಡಿ, ಜಗಳ ಮಾಡಬೇಡಿ. ಬಾಸು ನಾನು ನಿಮಗೆ ಹೇಳ್ಕೊಡ್ತೀನಿ, ಸ್ವಲ್ಪ ಹಿಂದೆ ಕುತ್ಕೊಳ್ಳಿ. ಅಪ್ಪ ನೀವೇ ಬರೀ ಜಡೆ ಎಳಿಬೇಕು, ದುರ್ಗಾ ಬರೀ ಹೇಳ್ಕೊಡ್ಬೇಕು, ಮತ್ತೆ ಜಡೆ ನಿಮ್ ಕೈಯಿಂದಾನೆ ಫಿನಿಶ್ ಆಗ್ಬೇಕು. ಸರಿ. ಏನಂದ್ರಿ ಬಾಸು? ಜಡೆನ ನಾನು ಹಾಕ್ಬೇಕಾ? ಪುಟ್ ಮೇಡಮ್ ಏನೋ ನೀವೇ ಹಾಕ್ಬೇಕು ಅಂತ ಹೇಳ್ತಿದ್ಲು. ಅಪ್ಪ ಸಾರಿ ಕಂದ, ಸಾರಿ, ನಾನೇ ಹಾಕ್ತೀನಿ. ದುರ್ಗಾ ಹೇಳ್ಕೊಡು, ಏನು ಫಸ್ಟ್ ಸ್ಟೆಪ್ಪು? ಮೊದಲು ನಿಮ್ಮ ಕೈ ಮುಂದೆ ಚಾಚಿ. ಕೈಯಲ್ಲಿ ಬಗೆಗೆಲ್ಲ ಇಟ್ಕೊಳ್ಳಿ. 3 ಭಾಗ ಮಾಡ್ಕೊಳ್ಳಿ ಬಾಸು. ಗೀತಾ